ಭಾರತ ದೇಶ ಇಟ್ಸ್ ಎ ಕಂಟ್ರಿ ಆಫ್ ಸೀಸನ್ಸ್. ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯ ಸಾಂಕ್ರಾಮಿಕ ರೋಗಗಳಿರ್ತವೆ. ಮಳೆ ಮತ್ತು ಚಳಿ ಇದ್ದಾಗೆ ಈಗ ಮತ್ತೆ ಕೊರೋನಾ ಸುದ್ದಿಯಲ್ಲಿದೆ. ನಿಮಗೆಲ್ಲ ತಿಳಿದಂಗೆ 3 ವರ್ಷ ಎಂಥ ಪ್ರಾಬ್ಲಮ್ ಅನುಭವಿಸ್ತು ಅಂತ ಎಲ್ರಿಗೂ ಗೊತ್ತಿದೆ. ಇಡೀ ದೇಶದಲ್ಲಿ 200-300 ಕೇಸ್ಗಳು ರಿಪೋರ್ಟ್ ಆಗಿದೆ. ಕರ್ನಾಟಕದಲ್ಲೇ ಒಂದಷ್ಟು ಕೇಸ್ ರಿಪೋರ್ಟ್ ಆಗಿದೆ. 2 ಡೆತ್ತು ಆಗಿದೆ. ಈಗ ಬಂದಿರೋ ಕೊರೋನಾ ಇಟ್ ಇಸ್ ನಾಟ್ ಎ ಪ್ಯಾಂಡಮಿಕ್ ಡಿಸೀಸ್, ಇದನ್ನು ಎಂಡೆಮಿಕ್ ಅಂತೀವಿ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಜೂನ್ ತಿಂಗಳು ಮಳೆ 3-4 ದಿವಸದ ಹಿಂದೆ ಮಳೆ ಇತ್ತು. ಈ ಸೀಸನ್ನಲ್ಲಿ ನೋಡಿ, ನಮ್ಮ ದೇಶ ಭಾರತ ದೇಶ ಇಟ್ಸ್ ಎ ಕಂಟ್ರಿ ಆಫ್ ಸೀಸನ್ಸ್. ಋತುಗಳು ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ವಸಂತ ಕಾಲ ಎಲ್ಲ ಕಾಲಗಳಿರ್ತವೆ. ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯ ಸಾಂಕ್ರಾಮಿಕ ರೋಗಗಳಿರ್ತವೆ. ನೋಡಿ, ಕಮ್ಯುನಿಕೇಬಲ್ ಡಿಸೀಸ್ ಅಂತೀವಿ, ಸಾಂಕ್ರಾಮಿಕ ರೋಗಗಳು. ಅದ್ರ ಬಗ್ಗೆ ನಾವು ಎಚ್ಚರ ವಹಿಸಬೇಕಾಗತ್ತೆ. ಅದರಿಂದ ಈ ಸೀಸನ್ನಾಗೆ ಪರ್ಟಿಕ್ಯುಲರ್ಲಿ ಮಳೆ ಮತ್ತು ಚಳಿ ಇದ್ದಾಗೆ ಸೊಳ್ಳೆ ಕಾಟ ಒಂದು, ಎರಡನೇದು ವೈರಸ್ಗಳು. ನೋಡಿ, ವೈರಸ್ಸು ಮನುಷ್ಯ ಹೆಂಗೆ ಭೂಮಿ ಮೇಲೆ ಬದುಕಿರ್ತಾನೋ ವೈರಸ್ಗೆ ತನ್ನದೇ ಆದ ಸ್ಥಾನ ಭೂಮಿಯಲ್ಲಿರುತ್ತೆ. ಬ್ಯಾಕ್ಟೀರಿಯಾ, ವೈರಸ್ಸು, ಪ್ರೋಟೋಜೋವಾ ಇವೆಲ್ಲವಿಂದ ಮನುಷ್ಯನಿಗೆ ಸಾಂಕ್ರಾಮಿಕ ಕಾಯಿಲೆಗಳು ಬರ್ತವೆ. ಅದರೊಳಗಾಗಿ ನಿಮಗೆಲ್ಲ ತಿಳಿದಂಗೆ ಕೊರೋನಾದಿಂದ 3 ವರ್ಷ ಎಂಥ ಪ್ರಾಬ್ಲಮ್ ಅನುಭವಿಸ್ತು ಅಂತ ಎಲ್ರಿಗೂ ಗೊತ್ತಿದೆ. ಈಗ ಮತ್ತೆ ಕೊರೋನಾ ಸುದ್ದಿಯಲ್ಲಿದೆ. 1.5 ವರ್ಷ ನಮಗೆ ಅದರ ಭೀತಿ ಇರಲಿಲ್ಲ. ಕೊರೋನಾ ಕೋವಿಡ್-19 ಬಂದಾಗೆ ವುಹಾನ್ ಸಿಟಿ ಚೈನಾದಿಂದ ಬಂದು 3 ಅಲೆಗಳಲ್ಲಿ ಎಷ್ಟೆಲ್ಲ ಅವಾಂತರ ಸೃಷ್ಟಿ ಮಾಡ್ತು ಅಂತ ನಮಗೆಲ್ರಿಗೂ ಗೊತ್ತಿದೆ. ಈಗಿನ ಆತಂಕ ಏನಂದರೆ ಮತ್ತೆ ಅದೇ ಥರ ಕೊರೋನಾ ಜಾಸ್ತಿಯಾಗಿ, ಯಾಕಂದರೆ ಈಗಾಗಲೇ ಇಡೀ ದೇಶದಲ್ಲಿ 200-300 ಕೇಸ್ಗಳು ರಿಪೋರ್ಟ್ ಆಗಿದೆ. ಕರ್ನಾಟಕದಲ್ಲೇ ಒಂದಷ್ಟು ಕೇಸ್ ರಿಪೋರ್ಟ್ ಆಗಿದೆ. 2 ಡೆತ್ತು ಆಗಿದೆ. ಸೊ ಜನಸಾಮಾನ್ಯರಿಗೆ ಆ ರೀತಿ ಮತ್ತೆ ಕೊರೋನಾ ಬರ್ಬೋದು ಅನ್ನೋ ಒಂದು ಆತಂಕ. ಬಟ್ ನಾನು ನಿಮಗೆ ಸ್ಪಷ್ಟವಾಗಿ 2 ಮೆಡಿಕಲ್ ಪದ ಹೇಳ್ತೀನಿ. ಒಂದು ಪ್ಯಾಂಡಮಿಕ್ ಡಿಸೀಸ್ ಅಂತೀವಿ ನಾವು, ಒಂದನ್ನು ಎಂಡೆಮಿಕ್ ಡಿಸೀಸ್ ಅಂತೀವಿ, ಒಂದನ್ನು ಸ್ಪೊರಾಡಿಕ್ ಡಿಸೀಸ್ ಅಂತೀವಿ. ಹಿಂಗಂದರೆ ಏನು ರೀ ಡಾಕ್ಟ್ರೆ ಅಂದರೆ, ಒಂದು ವೈರಲ್ ಕಾಯಿಲೆ ಒಂದು ದೇಶದಲ್ಲಿ ಶುರುವಾಗಿ ಇಡೀ ಪ್ರಪಂಚಕ್ಕೆ ಹರಡುವಂಥ ಕಾಯಿಲೆನ ನಾವು ಪ್ಯಾಂಡಮಿಕ್ ಡಿಸೀಸ್ ಅಂತೀವಿ. ವುಹಾನ್ ಸಿಟಿಯಿಂದ ಶುರುವಾದ ಕೊರೋನಾ ಕೋವಿಡ್-19 ಪ್ರಪಂಚದ 223 ದೇಶಕ್ಕೆ ಹರಡಿತ್ತು. ಸಾಕಷ್ಟು ಸಾವು ನೋವುಗಳನ್ನು ಕಂಡು ನಾವು ಈ ರೀತಿಯ ಪ್ಯಾಂಡಮಿಕ್ ಕಾಯಿಲೆಗಳು ಪ್ರತಿ ವರ್ಷ ಬರೋದಿಲ್ಲ. ಒನ್ಸ್ ಇನ್ 30 to 35 ಇಯರ್ಸ್ ಬರುತ್ತೆ. ಇದಕ್ಕೆ ಹಿಂದೆ ಇನ್ಫ್ಲೂಯೆನ್ಸಾ ಅನ್ನೋ ಕಾಯಿಲೆ ಫಸ್ಟ್ ವರ್ಲ್ಡ್ ವಾರ್ ಸಮಯದಲ್ಲಿ ಬಂದು ಅರ್ಧ ಯುರೋಪನ್ನು ಮಲಗಿಸ್ಬಿಟ್ಟಿತ್ತು. ಸೊ ಅದರಿಂದ ನಾವು ನೋಡಿದಂಥ ನೆಕ್ಸ್ಟ್ ಪ್ಯಾಂಡಮಿಕ್ ಕಾಯಿಲೆ ಕೊರೋನಾ ಕೋವಿಡ್ 3 ವರ್ಷ 3 ಅಲೆಯಲ್ಲಿ ಬಂದು ಹೊರಟೋಯ್ತು. ಅದು ಎಲ್ರಿಗೂ ಗೊತ್ತಿದೆ. ಬಟ್ ಈಗ ಬಂದಿರೋ ಕೊರೋನಾ ಇಟ್ ಇಸ್ ನಾಟ್ ಎ ಪ್ಯಾಂಡಮಿಕ್ ಡಿಸೀಸ್, ಇದನ್ನು ಎಂಡೆಮಿಕ್ ಅಂತೀವಿ. ಅಂದರೆ ಅಲ್ಲಲ್ಲೇ ಬೆಂಗಳೂರಿನಾಗ ಒಂದಷ್ಟು ಕಾಣಿಸ್ತು, ಮಲೇಷ್ಯಾ ಒಳಗೆ ಒಂದಷ್ಟು ಕಾಣಿಸ್ತು, ಡೆಲ್ಲಿ ಒಳಗೆ ಒಂದಷ್ಟು ಕಾಣಿಸ್ತು. ಈ ವೈರಸ್ಸು ಏನಂದರೆ ಭಾಳ ಇಂಪಾರ್ಟೆಂಟು. ಇದು ಬದುಕಬೇಕಾದ್ರೆ ಯಾವುದಾದ್ರೂ ಜೀವಿ ಒಳಕ್ಕೆ ಎಂಟ್ರಿ ಆಗಬೇಕು. ಅಟ್ಮಾಸ್ಫಿಯರ್ನ ಇರುತ್ತೆ, ಆದರೆ ಅದೇನು ತೊಂದರೆ ಕೊಡೋದಿಲ್ಲ. ಬಟ್ ತೊಂದರೆ ಕೊಡಬೇಕು ಅಂದರೆ ಬರ್ಡ್ಸ್ಗೆ ಹೋಗುತ್ತೆ, ಬರ್ಡ್ ಫ್ಲೂ ಅಂತೀವಿ, ಕೋಳಿ ಜ್ವರ ಅಂತೀವಲ್ಲ ಹಾಗೆ. ಅಥವಾ ಅನಿಮಲ್ಸ್ ಒಳಗಡೆ ಹೋಗುತ್ತೆ, ಸ್ವೈನ್ ಫ್ಲೂ ಅಂತೀವಿ, ಹಂದಿ ಜ್ವರ ಅಂತೀವಲ್ಲ. ಅಥವಾ ಮನುಷ್ಯನೊಳಕ್ಕೆ ಬಂದರೆ ಈ ಕೊರೋನಾ. ಬಟ್ ಈ ಕೊರೋನಾದೊಳಗೆ ಅನೇಕ ತಳಿಗಳಿರ್ತವೆ, ಇದು ನಿಮ್ಗೆ ಅರ್ಥ ಆಗಬೇಕು. ಸೊ ಮ್ಯೂಟೇಷನ್ ಅಂತೀವಿ. ವೈರಸ್ಗಳು ಪದೇ ಪದೇ ತನ್ನ ರೂಪಾಂತರವನ್ನು ಚೇಂಜ್ ಮಾಡ್ಕೋತವೆ. ರೂಪಾಂತರಿ ವೈರಸ್ ಅಂತೀವಿ ನಾವು. ಇದುವರೆಗೂ ಕೊರೋನಾ ಬಂದು ಹೋದ್ಮೇಲೆ ಅನೇಕ ರೂಪಾಂತರ ಆಗಿದೆ, ಆದರೆ ಯಾವುದು ಕೂಡ ಮನುಷ್ಯನಿಗೆ ಎಫೆಕ್ಟ್ ಆಗಿರಲಿಲ್ಲ, ಹಂಗಾಗಿ ಯಾರು ಬಾದರ್ ಮಾಡಿರಲಿಲ್ಲ. ಈಗ ಬಂದಿರೋ ಪರ್ಟಿಕ್ಯುಲರ್ ತಳಿ, ಸೊ ಆ ತಳಿಯಿಂದ ಇವತ್ತು ನೆಗಡಿ, ಕೆಮ್ಮು, ಜ್ವರ ಬಂದಿದೆ. ಆದ್ದರಿಂದ ಆಲ್ರೆಡಿ ಸರ್ಕಾರ ಗಮನವಹಿಸಿ ಮಾನ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರು ಎಲ್ಲ ಪ್ರಿಕಾಷನ್ಸ್ ತಗೋಬೇಕು ಅಂತ ಹೇಳಿದ್ದಾರೆ. ಸೊ ಪ್ರಿಕಾಷನ್ ಅಂದರೆ ನಿಮಗೆ ಚೆನ್ನಾಗಿ ಗೊತ್ತು, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಯಾವುದೇ ಕಮ್ಯುನಿಕೇಬಲ್ ಡಿಸೀಸಸ್ನಲ್ಲಿ ಇದೊಂದು ಅಪ್ಪರ್ ರೆಸ್ಪಿರೇಟರಿ ಡಿಸೀಸ್, ಅಂದರೆ ಉಸಿರಾಟದ ಕಾಯಿಲೆ ತರುವಂಥ ವೈರಸ್ಸು. ಆದ್ದರಿಂದ ಒಬ್ಬರಿಂದ ಒಬ್ಬರಿಗೆ ಕೆಮ್ಮದಾಗೆ ಡ್ರಾಪ್ಲೆಟ್ಸು 3 ಅಡಿ ದೂರ ಹೋಗುತ್ತೆ. ಆದ್ದರಿಂದ ಮಾಸ್ಕ್ ಹಾಕ್ಕೊಳ್ಳಿ. ಎಲ್ಲೋ ಕೆಮ್ಮಿದವ್ರನ್ನ ಆ ಡ್ರಾಪ್ಲೆಟ್ಸ್ ಇರುತ್ತೆ, ನೀವು ಮುಟ್ಟಿರ್ತೀರಿ, ಅದನ್ನು ಮತ್ತೆ ನೀವು ಮೂಗಿಗೆ ಟಚ್ ಮಾಡಿಕೊಂಡ್ರೆ ಟೇಬಲಿಂದ ನಿಮ್ಮ ಮೂಗು ಹೋಗುತ್ತೆ. ಅದರಿಂದ ದಯವಿಟ್ಟು ಕೈ ತೊಳ್ಕೊಳ್ಳಿ. ಅಥವಾ ಅದೇ ಕೈನ ವಾಶ್ ಮಾಡಿದಿರೋ ಮನೆಗೆ ಹೋಗಿ ನಿಮ್ಮ ಮಕ್ಕಳನ್ನ ಮುಟ್ಟಿದರೆ ಅವ್ರನ್ನ ಎತ್ಕೊಂಡ್ರೆ ಇಲ್ಲಿರೋ ವೈರಸ್ ಅಲ್ಲಿಗೆ ಹೋಗುತ್ತೆ.
ಅದಾದಮೇಲೆ ಇದು ಗುಂಪುಗಳು ಎಲ್ಲಿರುತ್ತೋ ಅಲ್ಲಿ ಈ ವೈರಸ್ಸು ಸ್ಪ್ರೆಡ್ ಆಗುತ್ತೆ. ಯಾಕಂದರೆ ಯಾರಿಗಾನ ಒಬ್ಬನಿಗಿದ್ರೆ ಸಾಕು, ಆ ಗುಂಪಿನಲ್ಲಿ ಒಂದು ಸಾರಿ ಕೆಮ್ಮಿದರೆ 3 feet ಡ್ರಾಪ್ಲೆಟ್ಸ್ ಹೋಗುತ್ತೆ. ಅದರಿಂದ ದಯವಿಟ್ಟು ಆದಷ್ಟು ಈ ಇಂಥ ಗುಂಪುಗಳ ಜೊತೆಯಲ್ಲಿ ಅನ್ನೆಸರಿಲಿ ಹೋಗೋದನ್ನು ಅವಾಯ್ಡ್ ಮಾಡಿ. ಸೊ ಇದು ಒಂದೇ ಅಲ್ಲ ವೈರಲ್ ಕಾಯಿಲೆಗಳು, ಇನ್ನೇನು ಹೆಚ್ಚಿಗೆ ಡೀಟೇಲ್ಸ್ ಬೇಕಿಲ್ಲ. ನೀವು ಯಾವಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು ಡಾಕ್ಟ್ರೆ ಅಂತ ಕೇಳ್ತೀರಿ. ಭಾಳ ಸಾರಿ ಈ ಜ್ವರ, ನೆಗಡಿ, ಕೆಮ್ಮು ಅಷ್ಟೇ ಇದರ ರೋಗ ಲಕ್ಷಣಗಳು, ಸೀನ್ಗಳು ಬರೋದು. ಸೊ ಅದರಿಂದ ಇದಕ್ಕೆ ಭಾಳ ಸಾರಿ ಸೆಲ್ಫ್ ಲಿಮಿಟಿಂಗ್ ಕಾಯಿಲೆಗಳು ಅಂತೀವಿ. ಮನೆಯಲ್ಲಿ ಪ್ಯಾರಾಸಿಟಮಾಲೋ, ಆಂಟಿಹಿಸ್ಟಮಿನೋ, ಅಜ್ಜಿ ಕಷಾಯನೋ ಕುಡಿದ್ರೆ ಆಟೋಮೆಟಿಕಲಿ ವಾಸಿ ಆಗುತ್ತೆ. ಬಟ್ 2 ಅಥವಾ 3 ದಿನ ಆದಮೇಲೆ ಜ್ವರ ಕಡಿಮೆ ಆಗಲಿಲ್ಲ, ಯಾಕೋ ಪೇಷಂಟ್ ತುಂಬ ಡಿಹೈಡ್ರೇಟ್ ಆಗ್ತಾಯಿದೆ, ವಾಂತಿನೂ ಬಂದಿದೆ, ಇವೆಲ್ಲ ಅಂದಾಗೆ ಆಗ ನೀವು ವೈದ್ಯರ ಹತ್ರ ಹೋಗಿ ಸಲಹೆ ತಗೊಂಡು ಅಡ್ಮಿಟ್ ಬೇಕಾದ್ರೆ ಮಾಡ್ಬೋದು. ಇದುವರೆಗೂ ಯಾರು ಅಂಥ ವೆಂಟಿಲೇಟರ್ ಸಪೋರ್ಟ್ಗೆ ಹೋದಂಥ ಹೆಚ್ಚಿಗೆ ಪೇಷಂಟ್ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಬ್ಬರು ಡೆತ್ ಅಂತೂ ಅದರಲ್ಲಿ ಒಬ್ಬರು 85 ವರ್ಷದವರು ಅನ್ಫಾರ್ಚುನೇಟ್ಲಿ ಕೋಮಾರ್ಬಿಡಿಟಿ ಇರೋ ಅಂಥವ್ರು ತೀರ್ಕೊಂಡಿದ್ದಾರೆ. ಇಲ್ಲಿ ನನ್ನ ಜವಾಬ್ದಾರಿ 2. ಒಂದು ನಿಮಗೆ ಎಚ್ಚರಿಕೆ ಹೇಳೋದು, 2ನೇದು ಹೆದರ್ಕೋಬೇಡಿ ಅಂತ ಹೇಳೋದು. ಅದು ಭಾಳ ಇಂಪಾರ್ಟೆಂಟು. ಯಾರಿಗೋ ಹಿಂಗಾಯಿತು, ಎಲ್ಲೋ ಹಿಂಗಾಯಿತು ಅಂತ ದಯವಿಟ್ಟು ಕೊರೋನಾ ಟೈಮ್ನಲ್ಲೂ ಕೂಡ ನಾನು ಇದೇ ಕೆಲಸ ಮಾಡಿದೆ ಒಬ್ಬ ವೈದ್ಯನಾಗಿ. ದಯವಿಟ್ಟು ಹೆದರ್ಕೋಬೇಡಿ. ಇದೊಂದು ಭಯಂಕರ ವೈರಸ್ ಅಲ್ಲ, ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲ, ಆದರೆ ಒಂದು ಅಪ್ಪರ್ ರೆಸ್ಪಿರೇಟರಿ ವೈರಸ್ಸು. ನಿಮ್ಮ ಎಚ್ಚರಿಕೆ ನಿಮಗಿದ್ರೆ ಡೆಫಿನೆಟ್ಲಿ ಇದರಿಂದ ತೊಂದರೆ ಆಗಲ್ಲ ಅಂತ ಮಾತನ್ನು ಹೇಳಿದೆ. ಇವತ್ತು ಕೂಡ ಅದೇ ಮಾತು ಹೇಳ್ತಿದ್ದೀನಿ. ದಯವಿಟ್ಟು ಕೇರ್ಲೆಸ್ ಆಗಿರಬೇಡಿ. ಅಟ್ ದ ಸೇಮ್ ಟೈಮ್ ಸುಮ್ಮನೆ ಹೆದರ್ಕೋಬೇಡಿ. ಆ್ಯಂಡ್ ಭಾಳ ಸಾರಿ ನಾವು ವೈದ್ಯರು ಮಾತನಾಡುವಾಗ ಅಥವಾ ಜನಸಾಮಾನ್ಯರಲ್ಲಿ ಇಮ್ಯುನಿಟಿ ಚೆನ್ನಾಗಿದ್ದರೆ ಒಳ್ಳೆಯದು ಅಂತ. ನಿಮ್ಮ ಇಮ್ಯುನಿಟಿ ಅಂದರೆ ವೆರಿ ಸಿಂಪಲ್, ನಿಮ್ಮ ದೇಹದಲ್ಲಿರುವ ಸೋಲ್ಜರ್ಸ್, WBCs. ಇಮ್ಯುನಿಟಿ ಅಂದರೆ ಇನ್ಬಿಲ್ಟ್ ಸಿಸ್ಟಮ್. ಮನುಷ್ಯ ಹುಟ್ಟಿದಾಗಲೇ ಅವನ ದೇಹದಲ್ಲಿ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತೀವಿ. ಲಿಂಫ್ ನೋಡ್ಸ್ ಇರ್ತವೆ. ನಿಮ್ಮ ಕುತ್ತಿಗೆಯಲ್ಲಿ 350 ಇರ್ತವೆ, ತೊಡೆ ಸಂದಿಯಲ್ಲಿರ್ತವೆ, ಕಂಕಳಲ್ಲಿರ್ತವೆ, 850 ಅದಗಳ್ಳೆಗಳಿರ್ತವೆ ಲಿಂಫ್ ನೋಡ್. ಅದರೊಳಗೆ ಸೋಲ್ಜರ್ಸ್ ಇರ್ತಾರೆ, WBCs. ಸೊ ಅವು ನಮ್ಮ ದೇಹದೊಳಕ್ಕೆ ಯಾವುದೇ ಒಂದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಬಂದರೆ ಅದನ್ನು ಫೈಟ್ ಮಾಡಿ ಸಾಯಿಸಾಕುತ್ತೆ. ಅಷ್ಟೇ ಅಲ್ಲ, ಆ ಆಂಟಿಬಾಡೀಸ್ನ ಪ್ರಿಪೇರ್ ಮಾಡಿರುತ್ತೆ. ಸೊ ಆ ಸಿಸ್ಟಮ್ಮು ನಮ್ಮಲ್ಲಿ ನಾರ್ಮಲ್ ಆಗಿರುತ್ತೆ. ಅದ್ರ ಜೊತೆಗೆ ಲಿವರು, ಸ್ಪ್ಲೀನು, ಬೋನ್ ಮ್ಯಾರೋ ಇವೆಲ್ಲ ಸೇರಿಕೊಂಡಿರ್ತವೆ. ತುಂಬ ಜನ ಕನ್ಫ್ಯೂಷನ್, ಇಮ್ಯುನಿಟಿ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಆ ಡ್ರಿಂಕ್ ಕುಡಿಬೇಕಾ, ಈ ಡ್ರಿಂಕ್ ಕುಡಿಬೇಕಾ, ಏನೂ ಇಲ್ಲ. ನಾನು ಭಾಳ ಸರಳವಾಗಿ ಹೇಳ್ತೀನಿ. ಅಮ್ಮ ಮಾಡಿದ ಅಡುಗೆನ ಹೊಟ್ಟೆ ತುಂಬ ಊಟ ಮಾಡಿ, ಹೆಂಡ್ತಿ ಮಾಡಿದ ಅಡುಗೆನ ಖುಷಿಯಿಂದ ಉಣ್ಣಿ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ತಪ್ಪು ಮಾಹಿತಿಗಳು ಬರ್ತಿರ್ತವೆ. ಅದನ್ನು ನಿಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು. ನಿಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂದರೆ ದಯವಿಟ್ಟು ಸ್ಮೋಕ್ ಮಾಡಬೇಡಿ, ಆಲ್ಕೋಹಾಲ್ ಇದನ್ನೆಲ್ಲ ಅವಾಯ್ಡ್ ಮಾಡಿ. ನೀವು ಆಲ್ರೆಡಿ ಡಯಾಬಿಟಿಕ್ಕು ಅಥವಾ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದರೆ ಎಲ್ಲೋ ಒಂದು ಎಚ್ಚರ ವಹಿಸಿ. ಆಮೇಲೆ ಇಲ್ಲಿ 3 ವಿಕ್ಟಿಮ್ಸ್ ಇರ್ತಾರೆ. ಒಂದು ಮಕ್ಕಳು, ಅದು ಬಿಟ್ಟರೆ ಪ್ರೆಗ್ನೆಂಟ್ ವುಮನ್ನು, ವಯಸ್ಸಾದಂಥವ್ರು. ಇವರನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಮನೆಯಲ್ಲಿ ಮಳೆಯಲ್ಲಿ ನೆನೆದಂಗೆ ನೋಡ್ಕೊಳ್ಳೋದು.